ಇವರು ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ದಿವಸ ಬರೋಣ. ಆದ್ರೆ ಇವತ್ತೇನು ನಡೀತಾ ಇದೆ, ಈಗ ಇವ್ರು ಹೇಳ್ತಾ ಇದ್ರು ಬೆಲೆ ಏರಿಕೆ ಬಗ್ಗೆ ಹೇಳಿ. ದೇವೇಗೌಡ ಅವರು ಕಟ್ಟಿದಂತ ಒಂದು ಇದನ್ನ ನರೇಂದ್ರ ಮೋದಿ ಅವರು ಅದಕ್ಕೆ ಅಲ್ಲಿ ದ್ರೋಹವನ್ನ ಮಾಡಿದ್ರು. ಯಾವ್ದು ಮಾಡಿದ್ದಾರೆ ಅಂತ ಹೇಳಿ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಮೇಡಮ್, ನಾವು 50 ವರ್ಷ ಅಧಿಕಾರದಲ್ಲಿದ್ವಿ. ವಾಜಪೇಯಿ ಅವರು 6 ವರ್ಷ ಇದ್ದರು, 12 ವರ್ಷ ಇವರಿದ್ದಾರೆ ಮೋದಿಯವರು. ದೇವೇಗೌಡರು 1 ವರ್ಷ ಇದ್ದರು, VP ಸಿಂಗ್ ಇದ್ದರು, IK ಗುಜ್ರಾಲ್ ಇದ್ದರು. ಒಂದು 20-25 ವರ್ಷ ಇತರೆಯವರು ಆಳ್ವಿಕೆ ನಡೆಸಿದ್ದಾರೆ. ಇವರು ಓದಿರೋದು ಯಾವ ಶಾಲೆಯಲ್ಲಿ, ನಾನು ಓದಿರೋದು ಯಾವ ಶಾಲೆಯಲ್ಲಿ, ಅವ್ರು ಓದಿರೋದು ಯಾವ ಶಾಲೆಯಲ್ಲಿ, ನೀವು ಓದಿರೋದು ಯಾವ, ಅದೇ 50 ವರ್ಷದಿಂದ ಕಟ್ಟಿ ಶಾಲೆಯಲ್ಲೇ ತಾನೇ ನಾವು ಓದಿದ್ದು. ಹೌದಾ ಇಲ್ವೋ? ಮರಿಬೇಡ್ರಿ. ಸುಮ್ಮನೆ ಮಾತನಾಡ್ತೀವಿ ಅಂತ ಏನೋ ವಿರೋಧಕ್ಕಾಗಿ ವಿರೋಧ ಮಾಡಬೇಡಿ. ನೀವೆಲ್ಲ ಕಟ್ಟಿದ್ದು ಕಾಂಗ್ರೆಸ್ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತೇನೇನು ಅಧೋಗತಿ ಮಾಡಿದೆ ಅಂತ ಹೇಳಿ ಇವತ್ತು ಪರಿಸ್ಥಿತಿ ಗೊತ್ತಾಗ್ತದೆ. ಕಾರಣ ಕಾಂಗ್ರೆಸ್ ಒಂದು ಆಡಳಿತ ಇವತ್ತು ನಮ್ಮ ರಾಜ್ಯದಲ್ಲಿ ಸಂವಿಧಾನ ರಕ್ಷಣೆ ಮಾಡ್ಕೊಂಡ್ಬಂದಿದ್ದಕ್ಕೆ ಸಂವಿಧಾನವನ್ನು ಹೆಸರಿಡ್ತಾರಷ್ಟೇ, ನಾವು ರಕ್ಷಕರು ಆಯ್ತು. ವಾಜಪೇಯಿ ಅವರು ಮಣ್ಣಿನ ಮಗನು ಯಾವ್ಯಾವ ಡ್ಯಾಮ್ ಹೊಸ ಕಟ್ಕೊಟ್ಟಿದ್ದಾರೆ ಕೇಳಿ. 25 ನೋಡಿ ಒಂದ್ ನಿಮಿಷ ಬಗ್ಗೆ ಮಾತಾಡೋದು ಪೂಜೆ ಮಾಡಿದಂತಹ ಕೃಷ್ಣ ಮೇಲ್ದಂಡೆಗೆ ನಮ್ಮ ಮಣ್ಣಿನ ಪೂಜ್ಯ ಪ್ರಧಾನಮಂತ್ರಿ ದೇವೇಗೌಡರು ಬಂದದನ್ನ ಬರೀ ಮಾತಿಗೆ ಮಾತ್ರ ಹೇಳ್ತಾರೆ ಅಷ್ಟೇ ಬಿಟ್ರೆ 50 ವರ್ಷಗಳ ಅಧಿಕಾರದಲ್ಲಿ ಯಾವುದೇ ಒಂದು ನೀರಾವರಿ ಬಗ್ಗೆ ಗಮನ ಹರಿಸಿಲ್ಲ. ಹೇಳ್ತಿ ಕೇಳಿ, ಸುಮ್ಮನೆ ಇವತ್ತು ದಿವಸ ಬೇಕಾದಂತ ನಮ್ಮ ರಾಜ್ಯದಲ್ಲಿ ಹೇಳ್ತಾರೆ. ಅದೇನ್ ಮಾಡ್ತಿದ್ದಾರೆ, ರಾಜಕೀಯವಾಗಿ ರಾಜಕೀಯಕ್ಕೋಸ್ಕರ ದೇಶ ಗೊತ್ತಾಗಲ್ಲ. ಬಾಕ್ರಾನಂಗಲ್ ಡ್ಯಾಮ್ ಕಟ್ಟಿದ್ದೆ ದೇವೇಗೌಡರು, ಹೇಳ್ಬೇಕಲ್ವ ಪಾಪ ಮಣ್ಣಿನ ಮಕ್ಕಳು. ಏನ್ ತಮಾಷೆನಾ? ಈ ಮಣ್ಣಿನ ಮಕ್ಕಳು 56 ಇಂಚ್ ದೇಶ ನರೇಂದ್ರ ಮೋದಿ ಅವ್ರಿಗೆ ದೇವೇಗೌಡ ಕರ್ನಾಟಕದ ಆಯ್ಕೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಇವ್ರು ಮಾತಾಡ್ತೀನಿ. ಇವತ್ತು ರಾಜ್ಯಸಭೆಯಲ್ಲಿ ನಮ್ಮ ರಾಜ್ಯಕ್ಕೆ ಮಲ್ತಾ ಇದ್ದವರು ತೋರ್ಬಿಡಿ, ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿ ಕೇಳಿದಾಗ ನಿಮ್ಮ ಸಂಸದರು ಏನ್ ಮಾಡ್ತಾ ಇದ್ರು? ಕಾಂಗ್ರೆಸ್ ಮೋದಿ ಕೇಳಿದ್ದ. ಕರೆಕ್ಟ್ ಮೋದಿ ಕೇಳಿದ್ದು. ಮೋದಿಗಳ ಪಕ್ಕದ ರಾಜ್ಯಗಳಿಗೆ ನೀವು ಸಹಾಯ ಮಾಡಿ ದಯವಿಟ್ಟು ನಮ್ಮ ರಾಜ್ಯಕ್ಕೆ ಮಲ್ತಾ ಇದ್ಕೊಂಡಿದೆ. ಈ ಸಮಸ್ಯೆ ಇದೆ ಬೆಂಗಳೂರಲ್ಲಿ. ಪ್ರಧಾನಮಂತ್ರಿಗಳಾಗಿದ್ದಾಗ ನಮ್ಮ ಬೆಂಗಳೂರಿಗೆ ನೀರು ತಂದಿರೋದಿದೆ, ನೀರು ಕುಡಿಯಕ್ಕೆ ಸಿಗ್ತಾ ಇಲ್ಲ. ಅವ್ರಿಗೆ ಯಾಕೆ ಮತ್ತೆ 50 ವರ್ಷ ಆಳ್ದಾರ ಏನ್ ಮಾಡ್ತಾ ಇದ್ರು? ಯಾಕಂದ್ರೆ ಗೊತ್ತಾಗಿಲ್ಲ ಅವ್ರಿಗೆ. ನೋಡಿ ಇವತ್ತು ಯಾವ ಅಭಿವೃದ್ಧಿ ಬಗ್ಗೆ ಅಷ್ಟೇ ಗೊತ್ತು, ಭ್ರಷ್ಟಾಚಾರ ಮಾಡೋದು ಗೊತ್ತು. ಯಾಕೆಂದ್ರೆ ಕಾಂಗ್ರೆಸ್ ನಾಯಕರು ನಾವು ಕಾಂಗ್ರೆಸ್ನ ಹೆಸರಲ್ಲಿ 3 ತಲೆಮಾರು ಮಾಡ್ಕೊಳ್ಳಿ ಅಂತ ಕೊಡೋದು. ದೇವೇಗೌಡರು ಮಗ ದೇವೇಗೌಡರು ಮೊಮ್ಮಕ್ಕಳಿಗೆ ಪೋಲಿಯೋ ಲಸಿಕೆ ಕಂಡಿಡಿದು ಹಾಕ್ಸಿದ್ಯಾರು? ಮೋದಿ. 30 ವರ್ಷ ಆದ್ಮೇಲೆ ಮತ್ತೊಬ್ಬಾರ್ದು ದೇಶ ಪೋಲಿಯೋ ಲಸಿಕೆ ಹಾಕ್ಸಿದ್ದು ಮೋದಿ. ಕೊರೋನಾ ಲಸಿಕೆ ಕೇಂದ್ರ ನಾವು ಹೇಳಿದ್ರೆ ಜನಕ್ಕೆ ಗೊತ್ತಾಗುತ್ತೆ. ಆಯ್ತು ಇವ್ರು ಆಯ್ತಲ್ವ ಮೇಡಮ್? ಆಯ್ತು ಈಗ ಆಯ್ತು ಮೇಡಮ್. ಈಗ ಪಾಪ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ರಾಜ್ಯಸಭೆಯಲ್ಲಿ ಮಾತಾಡಿದ್ರು.
ಅವ್ರು ಮಾತಾಡಿದ್ರೆ ಯಾರು ಮಾತಾಡಲಿಲ್ಲ ಅಂತ ಹೇಳಿದ್ರು. ಸಂತೋಷ ವ್ಯಕ್ತಪಡಿಸೋಣ. ಅವ್ರು ಕರ್ನಾಟಕದಿಂದ ಆಯ್ಕೆ ದೇಶಕ್ಕೆ ಬಜೆಟ್ ಹಿರಿಯ ಮುತ್ಸದಿ. ಈ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸಿರುವ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ನೀರಾವರಿ ಯೋಜನೆಗಳು, ಭದ್ರಾ ಮೇಲ್ದಂಡೆ ಯೋಜನೆಗೆ 23ನೇ ಸಾಲಿನಲ್ಲಿ ಬಜೆಟಲ್ಲಿ ಘೋಷಣೆ ಮಾಡಿದ 5,300 ಕೋಟಿ ರೂಪಾಯಿಗಳು ಈ 3 ವರ್ಷ ಆಯಿತು, ಇದುವರೆಗೂ ಒಂದು ಬಿಡುಗಾಸು ಬಿಡುಗಡೆ ಮಾಡಲಿಲ್ಲ. ಇರಪ್ಪ ಒಂದು ನಿಮಿಷ ಇರಪ್ಪ. ಯಾಕೆ ದೇಶದ್ರೋಹಿ ಏನೋ ಪದ ಬರುತ್ತೆ ಅಂದರೆ, ಕರ್ನಾಟಕ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೆಯೋ ಇಲ್ವೋ, ನೀವು ದೇಶದ್ರೋಹದ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋಕೆ ಇವೆಲ್ಲ ಕಾರಣಗಳಿರ್ತವೆ, ಸ್ವಲ್ಪ ಇರಬೇಕು. ಆಮೇಲೆ ಬಿಡಿಯಪ್ಪ ನೋಡಿ ಪಾಯಿಂಟ್ ಹೇಳಕ್ಕೂ ಬಿಡಲ್ಲ ಅಂದ್ರೆ ಇವ್ರಿಗೆ ಕಷ್ಟ. ಬಿಸಿ ತುಪ್ಪ ಆಗ್ತಿಲ್ಲ ಆಯ್ತು. ಈಗ ಬಜೆಟ್ ಅಲ್ಲಿ ಬಿಡಿಯಪ್ಪ ಆಯ್ತು 15 ಲಾಸ್ಟ್ ಇರಪ್ಪ. ಸುಮ್ಮನಿರ್ರಿ, ಇದು ದೇಶದ್ರೋಹದ ಕೆಲಸನೇ ಕಣ್ರಿ. ಕರ್ನಾಟಕ ಮೋಸ ಮಾಡೋದು ದೇಶದ್ರೋಹದ ಕೆಲಸನೇ. ಸ್ವಲ್ಪ ಇರ್ರಿ. ಕರ್ನಾಟಕ ಮೋಸ ಮಾಡೋದು ದೇಶದ್ರೋಹದ ಕೆಲಸನೇ. ಜನತಾ ದ್ರೋಹ, ರಾಜ್ಯದ್ರೋಹ, ದೇಶದ್ರೋಹ ಒಂದು ನಿಮಿಷ ಮೇಡಮ್. 15ನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಕೊಡಬೇಕಾಗಿದ್ದಂಥ 15,555 ಕೋಟಿ ರೂಪಾಯಿಯಲ್ಲಿ ₹1 ಇವತ್ತರೆಗೂ ಬಂದಿಲ್ಲ. ಒಟ್ಟು 20,755 ಕೋಟಿ ರೂಪಾಯಿ ದುಡ್ಡು ಬರಬೇಕು ಇರಪ್ಪ, ಆಯ್ತಾ? ಆಮೇಲೆ ನಾವು ಕಾಯ್ಕೊಂಡು ಕೂತಿದ್ವಿ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,500 ಕೋಟಿ ರೂಪಾಯಿಗೆ ಇನ್ನೊಂದು 5,000 ಸೇರಿಸಿ ಕೊಡ್ತಾರೆ, ಪೂರ್ಣ ಮಾಡೋಣ ಯೋಜನೆ ಅಂತ ಕಾಯ್ಕೊಂಡು ಕೂತಿದ್ವಿ. ಮಾದಾಯಿ ಯೋಜನೆಗೆ ಸ್ವಲ್ಪ ಇರ್ರಿ. ಬಜೆಟ್ ಅಲ್ಲಿ ನೆನ್ನೆ ಮೊನ್ನೆ ಅದೇ ಚರ್ಚೆ ಆಗಿದೆ. ಮಾದಾಯಿ ಯೋಜನೆಗೆ ದುಡ್ಡು ಕೊಡ್ತಾರೆ ಅಂತ ಕಾಯ್ತಾ ಇದ್ವಿ, ಅದಕ್ಕೂ ಇಲ್ಲ. ಆಮೇಲೆ ಮೇಕೆದಾಟು ಯೋಜನೆಗೆ ಪ್ರಾರಂಭಕ್ಕೆ ಘೋಷಣೆ ಮಾಡಿಸ್ತಾರೆ. 24 ಗಂಟೆ ಒಳಗೆ ನನ್ನ ಗೆಲ್ಸಿ ಮಂಡ್ಯದಲ್ಲಿ 24 ಗಂಟೆಯಲ್ಲಿ ನಾನು ಮೇಕೆದಾಟು ಯೋಜನೆ ಪರ್ಮಿಷನ್ ಮೊನ್ನಿನ ಮಗ ಗಂಡು ರಾಮ ಕುಮಾರಸ್ವಾಮಿ ಅವರು ಟುಸ್ ಪಟಾಕಿ ಆಗೋರು. ನೋಡಿ ಯಾವ್ದಾದ್ರು ನೀರಾವರಿ ಯೋಜನೆಗೆ ದೇಶದ್ರೋಹ ಕೆಲಸ ಅಲ್ವಾ ಇದು? ಇದು ದೇಶದ್ರೋಹ ಕೆಲಸ ಅಲ್ವಾ? ಅದೇ ಮಾಡಿ ಅಭ್ಯಾಸ. ನೋಡಿ, ಚಾನಲ್ಗೊಂದು ಗೌರವ ಇರುತ್ತೆ. ದೊಂಬರಾಟ ಮಾಡಕ್ ಬಂದಿದ್ದಾರೆ ಇವರೆಲ್ಲ. ಆಯ್ತು, ದೋಪಿಡಿ ದೊಂಬಗಳು ಹೇಳಿ, ಕಾಂಗ್ರೆಸ್ ಒಬ್ಬ ಉದ್ಯಮಿ ಆತ್ಮಹತ್ಯೆ ಮಾಡ್ಕೊಂಡು ಒಂದ್ ನಿಮಿಷ ಆ ವಿಷಯ ಆದ್ರೂ ಹೇಳ್ತಾ ಇದೀನಿ. ಇದೇ ಸರ್ಕಾರ ತನಿಖೆ ಆಗಲಿ, ತನಿಖೆ ಆಗಲಿ. ಅಲ್ಲ ಬಿಡ್ರಿ, ರಾಜ್ಯದಲ್ಲಿ ಈ ಮಟ್ಟದ ಆಯ್ತು ಮೇಡಮ್. ಚುನಾವಣಾ ಬಾಂಡ್ ಹೆಸರಲ್ಲಿ ಎಷ್ಟು ಏನು ನೀವೆಲ್ಲ ಪಂಚಾಯತ್ ಸರ್ಕಾರ ಮಾತ್ರ ಬಾಯಿಲ್ಬೇಡ್ರಿ. PM ಕೇಸಲ್ಲಿ ಎಷ್ಟು ಲಕ್ಷ ಕೋಟಿ ಹೊಡೆದ್ರೆ ಚುನಾವಣಾ ಬಾಂಡ್ ಉದ್ಯಮಿಗಳನ್ನೆಲ್ಲ ಆತ್ಮಹತ್ಯೆ ಮಾಡ್ತಿದ್ದೀರಿ. ನಮ್ಮ ರಾಜ್ಯದ 2 ಉದ್ಯಮಿಗಳು, ಒಬ್ಬ ಸಾತ್ವಿಕ ಮನೋಭಾವ ಸಿದ್ಧಾರ್ಥ ಕೊಲೆ ಮಾಡ್ತಿದ್ದೀವ್ರೆ. ಇದನ್ನ ಮಾತಾಡಕ್ಕೆ ಚರ್ಚೆ ಮುಗಿತು. ಚರ್ಚೆ ಇಷ್ಟೊತ್ತು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಎಲ್ಲರೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇವರಿನ ಅಶ್ವವೇಗ ಸ್ಪೆಷಲ್ ರಿಪೋರ್ಟ್.